ಹಾಯ್ ಎಲ್ರಿಗೂ ನಮಸ್ಕಾರ. ಜಪಾನಲ್ಲಿ ಡೇ ಕೇರ್ ಅಂದ್ರೆ ಮಕ್ಕಳನ್ನ ಒಳಗಡೆ ಕೂರಿಸ್ಕೊಂಡಿರೋದಿಲ್ಲ, ಮಕ್ಕಳನ್ನ ಹೊರಗಡೆ ಕರ್ಕೊ ಬರ್ತಾರೆ. ರೋಡ್ ಸೇಫ್ಟಿ ಬಗ್ಗೆ ಕಲಿಸ್ತಾರೆ. ಈಗ ಜೀಬ್ರಾ ಕ್ರಾಸಿಂಗ್ ಬಗ್ಗೆ ಆಗಿರ್ಬೋದು, ಸಿಗ್ನಲ್ ಬಗ್ಗೆ, ರೆಡ್ ಲೈಟ್ ಬಂದಾಗ ನಿಂತ್ಕೊಬೇಕು, ಹಾಗೆ ಗ್ರೀನ್ ಲೈಟ್ ಬಂದಾಗ ಕ್ರಾಸ್ ಮಾಡ್ಬೇಕು, ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ತಾ ಇರ್ತಾರೆ. ಹಾಗೆ ನೋಡಿ ಮಕ್ಕಳು ರೋಪ್ ಅನ್ನ ಇಟ್ಕೊಂಡು ರೋಡ್ ಅಲ್ಲಿ ಯಾವ ರೀತಿ ವಾಕ್ ಮಾಡ್ತಾ ಇದಾರೆ ಅಂತ. ಜಪಾನಲ್ಲಿ ವಾಕಿಂಗ್ ಕಲ್ಚರ್ ತುಂಬಾನೇ ಇದೆ. ಹಾಗೆ ಮಕ್ಕಳಿಗೆ ವಾಕ್ ಆದಂಗೂ ಆಗುತ್ತೆ, ಹಾಗೆ ಮಕ್ಕಳಿಗೆ ಫ್ರೆಶ್ ಏರ್ ಸಿಕ್ತಂಗೂ ಆಗುತ್ತೆ. ಇದರಿಂದ ಮಕ್ಕಳು ಡಿಸಿಪ್ಲಿನ್ ಕಲಿತಾರೆ. ಹಾಗೆ ಗ್ರೂಪ್ ಅಲ್ಲಿ ಯಾವ ರೀತಿ ಕ್ಯೂ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ತಾರೆ. ಡೇ ಕೇರ್ ಅಂದ್ಮೇಲೆ ತುಂಬಾ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ, ಅಂತ ಮಕ್ಕಳಿಗೆ ಈ ರೀತಿ ಟ್ರಾಲಿನ ಯೂಸ್ ಮಾಡ್ತಾರೆ. ಕೂಡ ವಾಕ್ ಮಾಡಿ ಸುಸ್ತಾಗಿರುತ್ತೆ, ಆಗ ಪಾರ್ಕ್ ಗಳಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಸಿ ಮಕ್ಕಳುಗಳಿಗೆ ತಿನ್ನಕ್ಕೆ ಕುಡಿಯಕ್ಕೆ ಏನಾದ್ರೂ ಸ್ವಲ್ಪ ಸ್ನಾಕ್ಸ್ ನ ಕೊಡ್ತಾರೆ. ಮಕ್ಕಳಿಗೆ ಸ್ನಾಕ್ಸ್ ಎಲ್ಲ ತಿಂದ ಮೇಲೆ ಆ ಪ್ಲೇಟ್ಸ್ ಗಳು ಬಾಟಲ್ ಏನಿರುತ್ತೆ ಅದನ್ನೆಲ್ಲ ಯಾವ ರೀತಿ ಪಬ್ಲಿಕ್ ಅಲ್ಲಿ ಎಸಿದಾನೆ ಯಾವ ರೀತಿ ಅದನ್ನ ಡಿಸ್ಪೋಸ್ ಮಾಡ್ಬೇಕು ಅನ್ನೋದನ್ನೆಲ್ಲ ಮಕ್ಕಳಿಗೆ ಹೇಳ್ತಾರೆ. ನಾವು ನೋಡ್ತಿರ್ತೀವಿ ಇಲ್ಲಿನ ಡೇ ಕೇರ್ ಗಳಲ್ಲಿ ನಿಜವಾಗ್ಲೂ ಪೇರೆಂಟ್ಸ್ ಗಿಂತ ಹೆಚ್ಚಾಗಿ ಕೇರ್ ಮಾಡ್ತಾರೆ ಮಕ್ಕಳನ್ನ. ಇಂಡಿಯಾದಲ್ಲಿ ಡೇ ಕೇರ್ ಗೆ ಮಕ್ಕಳನ್ನ ಬಿಡೋದಕ್ಕೆ ಇವಾಗ್ಲೂ ಕೂಡ ಪೇರೆಂಟ್ಸ್ ಎದುರುತ್ತಾರೆ, ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಡೇ ಕೇರ್ ಅಲ್ಲಿ ಮಕ್ಕಳನ್ನ ನೋಡ್ಕೊಂತಾರೆ.